ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಆಧಾರ್ ಅಡ್ರೆಸ್ನ ಚೇಂಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಯಾವುದೇ ದಾಖಲಾತಿ ಇಲ್ದಂಗೆ ಈ ರೀತಿ ಒಂದು HOF ಫಾರ್ಮ್ ಬರುತ್ತೆ. ಈ ಫಾರಮ್ನ ಫಿಲ್ಅಪ್ ಮಾಡ್ಕೊಂಡು ನೀವೇ ಸ್ವತಃ ಕೂಡ ಅಪ್ಲೈ ಮಾಡಬಹುದು. ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 2025ನೇ ಸಾಲಿನಲ್ಲಿ ಆಧಾರ್ ಅಡ್ರೆಸ್ನ ಅಪ್ಡೇಟ್ ಮಾಡಬೇಕು ಅಂದ್ರೆ ಈ ಹಿಂದೆ ಚೇಂಜ್ ಮಾಡ್ತಿದ್ವಲ್ಲ ಅಷ್ಟು ಸುಲಭವಲ್ಲ, ಈಗ ಒಂದ್ ಸ್ವಲ್ಪ ಕಠಿಣ ಮಾಡಿದ್ದಾರೆ. ನಾನು ಈಸಿಯಾಗಿ ಯಾವ ರೀತಿ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು myAadhar.uida.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಲಾಗಿನ್ ಅಂತ ಬಟನ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಯಾರ್ದು ಅಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀರಾ ಅವರ ಆಧಾರ್ ನಂಬರು ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸ್ ಅನ್ನ ಹಾಕಿ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಅವರ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಆದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು, ಅಡ್ರೆಸ್ ಕೂಡ ಅಪ್ಡೇಟ್ ಮಾಡಬಹುದು. ಪ್ರತಿಯೊಂದು ಆಪ್ಷನ್ ಕೂಡ ಇಲ್ಲಿದೆ. ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಆಧಾರ್ನ ಪ್ರಸ್ತುತ ಇರ್ತಕ್ಕಂಥ ಡೀಟೇಲ್ಸ್ ಕೂಡ ಇಲ್ಲಿ ಓಪನ್ ಆಗ್ತದೆ. ಅದನ್ನ ಫ್ಲಿಪ್ ಮಾಡು ಕೂಡ ನೋಡ್ಕೋಬಹುದು. ಇವಾಗ ಅಡ್ರೆಸ್ ಅಪ್ಡೇಟ್ ನ ಮಾಡಬೇಕು ಅಂದ್ರೆ ಇಲ್ಲಿ ಈ ಬಟನ್ ನ ಕ್ಲಿಕ್ ಮಾಡ್ಬೇಕಾಗುತ್ತೆ, ಅಡ್ರೆಸ್ ಅಪ್ಡೇಟ್ ಅಂತ. ಈ ರೀತಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಹೊಸದಾಗಿ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಬೇಕು ಅಂದ್ರೆ ಈ ರೀತಿ ಆಪ್ಷನ್ ಗಳನ್ನ ನೀವು ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಮೊದಲೆಲ್ಲ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಇದೆ ನೋಡಿ, ಈ ಆಪ್ಷನ್ ಬಂದು ನಿಮ್ಮ ಡಾಕ್ಟರ್ ಅಥವಾ ನಿಮ್ಮ ಪಂಚಾಯತಿಯಿಂದ ಸೀಲು ಸಿಗ್ನೇಚರ್ ಮಾಡ್ಕೊಂಡು ಅಪ್ಡೇಟ್ ಮಾಡಬಹುದಾಗಿತ್ತು. ಬಟ್ ಇವಾಗ ಕೂಡ ಮಾಡಬಹುದು, ಬಟ್ ಅಲ್ಲಿ ತಂದೆ ಹೆಸರು ಬರಲ್ಲ. ನೀವೀಗ ಆ ಆಪ್ಷನ್ ಬಿಟ್ಟು HOF ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪ್ರಸ್ತುತ ನಿಮ್ದು ಇರ್ತಕ್ಕಂಥ ಅಡ್ರೆಸ್ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ನೀವು ಇದನ್ನ ಚೇಂಜ್ ಮಾಡ್ಬೇಕು ಅಂತಿದ್ರೆ ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ಡೀಟೇಲ್ ಆಫ್ HOF ರಿಕ್ವೈರ್ಡ್ ಫಾರ್ ಅಪ್ಡೇಟ್ ಅಂತ. ಅಲ್ಲಿ ಯಾರ್ದು HOF ಅಂದ್ರೆ ಯಾರ್ದು ಆಧಾರ್ ಕಾರ್ಡ್ ಬಳಸ್ಕೊಂಡು ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಕೊಡ್ತಾ ಇದ್ದೀರಾ. ಹೆಡ್ ಆಫ್ ದಿ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿಯ ಮುಖ್ಯಸ್ಥನ ಆಧಾರ್ ಕಾರ್ಡ್ ನಂಬರ್ ನ ಇಲ್ಲಿ ಹಾಕ್ಬೇಕಾಗತ್ತೆ. ಈಗ ಸಪೋಸ್ ವೈಫ್ ಅಡ್ರೆಸ್ ಚೇಂಜ್ ಮಾಡ್ಬೇಕು ಅಂದ್ರೆ ಅಲ್ಲಿ ಗಂಡಂದ ಹಸ್ಬೆಂಡ್ ಅಧಾರ್ ಕಾರ್ಡ್ ನಂಬರ್ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಗಂಡನ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ 4 ಡಿಜಿಟ್ ಫೋನ್ ನಂಬರ್ ತೋರಿಸುತ್ತೆ. ಹಾಗೇನೆ ಸೆಲೆಕ್ಟ್ ದ HOF ರಿಲೇಷನ್ಸ್ ವಿತ್ ದ ಅಪ್ಲಿಕೆಂಟ್ ಗೆ ರಿಲೇಷನ್ ಏನಾಗಬೇಕು HOF ಅಂತ ತೋರಿಸುತ್ತೆ. ಅಲ್ಲಿ ನೀವು ಅಲ್ಲಿ ಸ್ಪಾನ್ಸ್ ಅಂದ್ರೆ ಈ ಅಪ್ಲಿಕೆಂಟ್ ಈ ಮೇಗಡೆ HOF ಗೆ ಹೆಂಡತಿ ಆಗಿದ್ರೆ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ಆ ಮಗ ಆಗಿದ್ರೆ ಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಫಾದರು, ಹಾಗೇನೆ ಯಾವ್ದಿದೆ ನಿಮ್ದು ರಿಲೇಷನ್ಶಿಪ್ ಅದನ್ನ ಅಲ್ಲಿ ಹಾಕ್ಬೇಕಾಗತ್ತೆ. ಈಗ ಹೆಂಡತಿ ಚೇಂಜ್ ಮಾಡ್ತಿರೋದ್ರಿಂದ ಅಲ್ಲಿ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಸೆಲೆಕ್ಟ್ ದ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ತುಂಬಾ ಆಪ್ಷನ್ ಗಳಿದೆ. ನಮ್ಮ ಹತ್ರ ಯಾವ್ದು ದಾಖಲಾತಿಗಳು ಇಲ್ಲದೆ ಇರೋದ್ರಿಂದ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ನಾವೇ ಸ್ವತಃ ಒಂದು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಫಾರಮ್. ಆ ಫಾರಮ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ಪೇಜ್ ಅಲ್ಲಿ ತೋರಿಸ್ಕೊಡ್ತೀನಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಫೈಲ್ ನ ಎಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರಿ ಆ ಫೈಲ್ ನ ಓಪನ್ ಆಗುತ್ತೆ. ಅದನ್ನ ಚೂಸ್ ಮಾಡಿ ಅಪ್ಲೋಡ್ ಮಾಡಿ. HOF ಫಾರ್ಮ್ ಸ್ನೇಹಿತರೆ ಈ ರೀತಿ ಇರುತ್ತೆ. ಈ ಫಾರಂ ನ ಕಂಪ್ಲೀಟ್ ಆಗಿ ಫಿಲ್ ಅಪ್ ಮಾಡಬೇಕು. ನಾನು ಈ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ, ಆ ರೀತಿ ನೀವು ಫಿಲ್ ಅಪ್ ಮಾಡಿ. ಸ್ನೇಹಿತರೆ, ಮೊದಲಿಗೆ HOF ಅಂದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅವರ ಆಧಾರ್ ಕಾರ್ಡ್ ಬಳಸ್ಕೊತಿದ್ದೀರಿ. ಈಗ ಹೆಂಡತಿದ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಬೇಕು ಅಂದ್ರೆ ಗಂಡನ ಆಧಾರ್ ಕಾರ್ಡ್ ನ ಬಳಸ್ಕೊಂಡು ಇಲ್ಲಿ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಹಾಗೆ ಮಗನ ಆಧಾರ್ ಕಾರ್ಡ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ತಾಯಿ ಅಥವಾ ತಂದೆಯ ಆಧಾರ್ ಕಾರ್ಡ್ ನ ಬಳಸ್ಕೊಂಡ್ರೆ ತಂದೆ ತಾಯಿಗಳೇ HOF ಅಂದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿಯ ಮುಖ್ಯಸ್ಥರಾಗಿರ್ತಾರೆ, ಅವರ ಆಧಾರ್ ಕಾರ್ಡ್ ನ ಬಳಸ್ಕೋಬೇಕಾಗತ್ತೆ. ಮೊದಲಿಗೆ ನೀವು ಇಲ್ಲಿ HOF ಅಂದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅವರ ಹೆಸರನ್ನ ಹಾಕ್ಬೇಕಾಗತ್ತೆ. ಅದಾದ ನಂತರ ಸಂಪೂರ್ಣವಾದ ಅಡ್ರೆಸ್ ನ ಹಾಕ್ಬೇಕಾಗತ್ತೆ. ನಿಮ್ಮ ಗ್ರಾಮ, ವಿಲೇಜ್, ಮತ್ತೆ ಪೋಸ್ಟ್, ಹೋಬಳಿ, ನಿಮ್ ತಾಲೂಕು, ಹಾಗೆ ನಿಮ್ ಡಿಸ್ಟ್ರಿಕ್ಟ್ ನ ಹಾಕ್ಬೇಕಾಗತ್ತೆ. ನಂತರ ನಿಮ್ಮ ಏರಿಯಾ ಪಿನ್ ಕೋಡ್ ಹಾಕಿ ನಂತರ HOF ಆಧಾರ್ ನಂಬರ್ ನ ಆ ಕಾಲಮ್ ಹಾಕ್ಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ಕಾಲಮ್ ನಂಬರ್ 1 ಅಂತ ಇದೆಯಲ್ಲ, ಅಲ್ಲಿ ಯಾರ ಅಡ್ರೆಸ್ ಚೇಂಜ್ ಮಾಡ್ತಿದ್ರೆ ಅವರ ಹೆಸರನ್ನ ಹಾಕ್ಬೇಕಾಗತ್ತೆ. ಈಗ ನೀವು ಮಗನ ಅಡ್ರೆಸ್ ಚೇಂಜ್ ಮಾಡ್ತಿದ್ರೆ ಅಂದ್ರೆ ಮಗನ ಹೆಸರನ್ನ ಹಾಕಿ ಅಲ್ಲಿ ಪಕ್ಕದಲ್ಲಿ ಮಗನ ಆಧಾರ್ ನಂಬರ್ ನ ಹಾಕ್ಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ಸನ್ ಅಂತ ಹಾಕಿ, ಅಂದ್ರೆ ಮಗನ ಅಡ್ರೆಸ್ ಚೇಂಜ್ ಮಾಡ್ತಿರೋದ್ರಿಂದ ಸನ್ ಅಂತ ಹಾಕ್ಬೇಕು. ಅದಾದ ನಂತರ ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದು ಮಗನ ಹೆಸರನ್ನ ಹಾಕ್ಬೇಕಾಗತ್ತೆ. ಹಾಗೆ ಮೂರನೇ ಆಪ್ಷನ್ ಬಂದು ಮಗನ ಹೆಸರನ್ನೇ ಹಾಕ್ಬೇಕಾಗತ್ತೆ. ಅದಾದ ನಂತರ ಕೆಳಗಡೆ ಒಂದು ಡೇಟ್ ಹಾಕಿ ನಂತರ ಯಾರ ಹೆಸರು HOF ಬಳಸ್ಕೊಂಡಿದ್ರೆ ಅವ್ರ ಸೈನ್ ನ ಹಾಕ್ಸ್ಕೊಂಡು ನೀವು ಈ ಫಾರಂ ನ ರೆಡಿ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ನಂತರ ಅದನ್ನೇ ಚೂಸ್ ಫೈಲ್ ಮಾಡಿ ಸೇಮ್ ಕಾಪಿನ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಆದ ನಂತರ ಇಲ್ಲಿ 100 ಅಂತ ಬರುತ್ತೆ, ಅಂದ್ರೆ 100% ಕಂಪ್ಲೀಟ್ ಆಗಬೇಕು. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ 50 ರೂಪೀಸ್ ನ ಪೇಮೆಂಟ್ ಮಾಡ್ಲಿಕ್ಕೆ ಕೇಳುತ್ತೆ. ಅಲ್ಲಿ ಟಿಕ್ ಬಾಕ್ಸ್ ಇದೆ, ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ರೋಜರ್ ಪೇ ಅಂತ ಯಾವ್ದಾದ್ರು ಒಂದು ಪೇಮೆಂಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಒಂದು ಬಾರ್ ಕೋಡ್ ಶೋ ಆಗ್ತಾ ಇದೆ. ಈಗ ನಿಮ್ಮ ಗೂಗಲ್ ಪೇ, ಫೋನ್ ಪೇ ನ ಬಳಸ್ಕೊಂಡು ಆ ಬಾರ್ ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಪೇಮೆಂಟ್ ನ ಮಾಡಿ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆದ ನಂತರ ಅದೇ ಕೂಡ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಕ್ಲಾನ್ಮೆಂಟ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫ್ಯೂಚರ್ ಅಲ್ಲಿ ನಿಮ್ಗೆ ಅಲ್ಲಿ ಒಂದು SR ನಂಬರ್ ಅಂತ ಬಂದಿರುತ್ತೆ. ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಕ್ಕೆ ನಿಮ್ಗೆ SR ನಂಬರ್ ಬೇಕಾಗ್ತದೆ, ಅದರಿಂದ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನು ಜನರೇಟ್ ಆಗಲ್ಲ. ಮತ್ತೆ ಕೂಡ ಒಂದು ಸ್ಟೆಪ್ ಇದೆ, ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ನೀವು ಮತ್ತೆ ಕೂಡ ಮೈ ಆಧಾರ್ ವೆಬ್ಸೈಟ್ ಗೆ ಬಂದು ನೀವು ಅಲ್ಲಿ ಚೆಕ್ ಎನ್ವಲಮೆಂಟ್ ಅಪ್ಡೇಟ್ ಸ್ಟೇಟಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಮ SR ನಂಬರ್ ಹಾಕಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಶೋ ಆಗುತ್ತೆ. ಯುವರ್ ರಿಕ್ವೆಸ್ಟ್ ಇಸ್ ಪೆಂಡಿಂಗ್,
with your head of the family. Please contact your head of the family to approve or reject. ರಿಜೆಕ್ಟ್ ಆರು ಮಾಡಿ ಇಲ್ಲ ಅಪ್ರೂವ್ಡ್ ಆರು ಮಾಡಿಸ್ಕೊಳ್ಳಿ ಅಂತ ಹೇಳಿ ತೋರಿಸುತ್ತೆ. ಇದನ್ನ ಮಾಡ್ಬೇಕು ಅಂದ್ರೆ ಮತ್ತೆ ನೀವು ಮೈ ಆಧಾರ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ನೀವು ಯಾರ್ದು HOF ಅಂದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅವರ ಆಧಾರ್ ಕಾರ್ಡ್ ಬಳಸ್ಕೊಂಡಿರ್ತೀರಿ, ಅವ್ರ ಆಧಾರ್ ಕಾರ್ಡ್ ನಂಬರ್ ನ ಬಳಸ್ಕೊಂಡು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ HOF ಅವ್ರದ ಆಧಾರ್ ನಂಬರ್ ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ. ಆ OTP ನ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ವೆಯ್ಟ್ ಮಾಡಿ. ಈ ರೀತಿ ಓಪನ್ ಆದಾಗ ನೀವು ಇಲ್ಲಿ ಕೆಳಗಡೆ ಬರ್ಬೇಕಾಗತ್ತೆ. ಮೈ ಹೆಡ್ ಆಫ್ ದಿ ಫ್ಯಾಮಿಲಿ HOF ರಿಕ್ವೆಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಕಾಪಿಲಿ ಇರ್ತಕ್ಕಂಥ SRN ನಂಬರ್ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ. ಕಾಪಿ ಮಾಡ್ಕೊಂಡು ನೀವು ಅಲ್ಲಿ ಪೇಸ್ಟ್ ಮಾಡ್ಬೇಕಾಗತ್ತೆ. ಈಗ ನಾನು ಕಾಪಿ ಮಾಡ್ಕೋತಾ ಇದ್ದೀನಿ. ಕಾಪಿ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಅದೇ ಪೇಜ್ಗೆ ಹೋಗಿ ಅಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ನಿಮ್ಗೆ ಸ್ವಲ್ಪ ಸಮಯದ ನಂತರ ಆಟೋಮೆಟಿಕ್ ಆಗಿ ಅದೇ ಫೆಚ್ ಮಾಡ್ಕೊಳ್ಳುತ್ತೆ. ನಿಮ್ಗೆ ಈ ರೀತಿ ತೋರಿಸುತ್ತೆ. ನಿಮ್ಗೆ ಅಡ್ರೆಸ್ ಚೇಂಜ್ ಮಾಡಕ್ಕೆ ರಿಕ್ವೆಸ್ಟ್ ಬಂದಿದೆ, ನಿಮ್ದು ಅಕ್ಸೆಪ್ಟ್ ಮಾಡ್ತೀರಾ ಅಂತ ನೀವು ಇಲ್ಲಿ ಅಕ್ಸೆಪ್ಟ್ ಅಂತ ಮಾಡ್ಬೇಕಾಗತ್ತೆ. ಯು ಹ್ಯಾವ್ ಎ ಸಕ್ಸಸ್ಫುಲಿ ಅಕ್ಸೆಪ್ಟೆಡ್ ಸೇರಿಂಗ್ ಅಡ್ರೆಸ್ ಅಂತ, ನಿಮ್ಮ ಅಡ್ರೆಸ್ಗೆ ಸೇರಿಂಗ್ ಮಾಡ್ತೀರಾ ನಿಮ್ಮ ಅಡ್ರೆಸ್ನ ಅಂತ ಎಸ್ ಅಂತ ಮಾಡಿ. ಈಗ ನೆಕ್ಸ್ಟ್ ಪೇಜ್ ಅಲ್ಲಿ ಯು ಹ್ಯಾವ್ ಅಕ್ಸೆಪ್ಟ್ ರಿಕ್ವೆಸ್ಟ್ ಆಫ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಸೇರಿಂಗ್ ಯುವರ್ ಅಡ್ರೆಸ್. HOF ದ ಫ್ಯಾಮಿಲಿ ಅಡ್ರೆಸ್ ನ ಇತರ ಸದಸ್ಯರಿಗೆ ಚೇಂಜ್ ಆಗುವಂತೆ ನೀವು ಶೇರ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಈ ರೀತಿ ಪಾಪ ತೋರಿಸುತ್ತೆ. ಇಷ್ಟಾಯ್ತು ಅಂದ್ರೆ ನಿಮ್ದು ಸಕ್ಸಸ್ಫುಲ್ ಆಗಿ ಎಲ್ಲ ಸ್ಟೆಪ್ಗಳು ಕೂಡ ಕಂಪ್ಲೀಟ್ ಆಗುತ್ತೆ. ಇದಾದ ಸ್ವಲ್ಪ ದಿನಗಳ ನಂತರ ನಿಮಗೆ ಕಾರ್ಡು ಕೂಡ ಜನರೇಟ್ ಆಗುತ್ತೆ. ನೀವು ಇದೇ ವೆಬ್ಸೈಟ್ ಬಂದು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.